guys, welcome back to my channel. Today is a very special day for our family because it's my mom and dad's wedding anniversary. ಸೊ ನಾವಿವಾಗ ಹೋಗ್ತಿರೋದು ಡೈರೆಕ್ಟ್ ಆಗಿ ಬೆಟಗೇರಿಯಲ್ಲಿರುವಂಥ ಗದಗ ಬೆಟಗೇರಿಯಲ್ಲಿರುವಂಥ ನೇಕಾರರ್ದು ಮನೆಗೆ. ಅಪ್ಪ ಹೇಳಿದ್ದು ಅಮ್ಮಂಗೆ ಗೊತ್ತಾಗ್ದಂಗೆ ಸರ್ಪ್ರೈಸ್ ಮಾಡೋಣ ಅಂತ. ಆ್ಯಂಡ್ ಐ ಗೇವ್ ಅನ್ ಐಡಿಯಾ ದಟ್ ಸ್ಯಾರಿ ತಗೊಳ್ಳೋಣ, ರೇಷ್ಮೆ ಸೀರೆ ಡೈರೆಕ್ಟಾಗಿ ನೇಕಾರರ ಮನೆಗೆ ಹೋಗ್ಬಿಟ್ಟು ಹ್ಯಾಂಡ್ಲೂಮ್ಡ್ ಪ್ಯೂರ್ ಸಿಲ್ಕ್ ಸ್ಯಾರಿ ಗೈಸ್. ನೋಡ್ಬೋದು ನೀವು ಹೌ ದೇ ಆರ್ ಫೋಲ್ಡಿಂಗ್ ಇಟ್. And it was a really surprise. If you watch complete video, you will get to know how my mom got surprised. Guys, welcome back to my channel. ಏನು ಎಲ್ಲಿಂದ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಲೈಟಿಂಗ್ ಚೆನ್ನಾಗಿದೆ ಗೈಸ್. ಅದಕ್ಕೆ ಏನು ಅಂದರೆ ನಾಳೆ ನಮ್ಮ ಮಮ್ಮಿ ಪಪ್ಪಂದು ಆ್ಯನಿವರ್ಸರಿ, ಮದುವೆ ಆದ ದಿನ. ಅವರಿಗೆ ಕೇಳೋಣ. ಮಮ್ಮಿ ಮಮ್ಮಿ ರೀ, ನಾಳೆ ನಿಮ್ಮ ಮದುವೆಯ ನಾಳೆ ಮದುವೆ ಅಂದರೆ ಇವತ್ತಿನ ಪ್ರಿಪ್ರೇಷನ್ ಹೆಂಗಿತ್ತು ನಿಮ್ಮದು? ಹೆಂಗಿತ್ತು? ಎಕ್ಸೈಟ್ಮೆಂಟಲ್ಲಿದ್ರಾ? ಹೆಂಗೆ ಖುಷಿ ಇತ್ತಾ? ಭಯ ಇತ್ತಾ? ಮದುವೆಗೆ 25 ವರ್ಷ ಆತ ಅಂತ ಸ್ವಲ್ಪ ಅಲ್ಲ ನಿಮ್ಮ ಮದುವೆ ಹಿಂದಿನ ದಿನ ಅವಾಗ ಖುಷಿ ಇತ್ತು. ಹೆಂಗಿತ್ತು ಖುಷಿ? ಹೇಳ್ಕೊಳ್ಳೋದಷ್ಟಿತ್ತು. ಎಲ್ಲ ಬಂದು ಬಳಗ ಬಾಂಧವರೆಲ್ಲ ಬಂದು ನಿಂತು ಮದುವೆ ಮಾಡಿ. ಪಪ್ಪನ ಹೆಂಗೆ ಓಕೆ ಅಂದ್ರಿ ಒಮ್ಮೆ? ಚಂದಿದ್ದೆ. ನೀವು ಚಂದಿದ್ರಿ? ನಾನು ಚಂದಿದ್ದೆ. ಆಮೇಲೆ ಜಾಬ್ ಇತ್ತು. ಆಮೇಲೆ ಅವರು ಸ್ವಲ್ಪ ಚಲೋನೇ ಇದ್ರು. ಅವಾಗೆಲ್ಲ ಸ್ಲಿಮ್ ಆಗಿ ಚೆನ್ನಾಗಿದ್ರು. ಈಗ ಸ್ವಲ್ಪ ನಿಮ್ಮ ಊಟ ಮಾಡಿ ಹೊಟ್ಟೆ ಬಂದತ್ತಂತೀರ ನಿಮ್ಮ ಕೈಯೊಂದು ಅಡ್ಗೆ ತಿಂದು ಇದ್ರು. ಸಣ್ಣವಳಿದ್ದಾಗ ಅಲ್ಲಿದ್ರತ್ಲೇನೋ ಓಡ್ಕೊತ ಬರ್ತಿದ್ದಿ ಮಮ್ಮಿ. ನಿನ್ನ ಸ್ಕೂಲ್ ಮುಗಿಸ್ಕೊಂಡು ದೊಡ್ಡಮ್ಮ ನಿನ್ನಿಂದ ಓಡಿ ಬರ್ತಿದ್ಲೆ, ನಾನು ನಿನ್ನ ಮುಂದೆ ಓಡಿ ಬರ್ತಿದ್ದೆ. ಎಲ್ಲಿ ಬಿದ್ದಿದ್ದಾಳ ಅಂತ ಹೇಳಿ. ಫಸ್ಟ್ ಟೈಮ್ ಪಪ್ಪನ ನೋಡಿದ್ರಲ್ಲ, ಹೆಣ್ಣು ನೋಡಕ್ ಬಂದಾಗ ಏನು ಅನಿಸ್ತು ನಿಮಗೆ? ಅವಾಗ ಚೆನ್ನಾಗೇ ಇದ್ರು. ಇವಾಗಿನಕ್ಕಿಂತ ಅವಾಗ ಚೆನ್ನಾಗೇ ಇದ್ರು. ಇವಾಗೂ ಚೆನ್ನಾಗಿದ್ದಾರೆ ಅಂತಂದ್ರೆ ಮಾತಾಡೋ ಹೊತ್ನಾಗ ಅವ್ರು ಭಾಳ ತಿರ್ಲಿಲ್ಲ. ಇವೆರಡು ಹಲ್ಲು ಬೆಳ್ಳಗೆ, ಇವೆರಡು ಹಲ್ಲು ಇವಾಗಲೂ ಅವೆರಡೇ ಬೆಳಗ್ಗೆ ಇರೋದು. ಅವಾಗ ನೋಡಿ ಅನ್ನಿಸ್ಲಿಲ್ವಾ ನಿಮ್ಗೆ ಹಲ್ಲು ಬೆಳ್ಳಗಿಲ್ಲ ಇವ್ರದ್ದು? ಎಲ್ಲ ಅಡಿಕೆ ಹಾಕೊಂಡು ಕಲಿ ಮಾಡ್ಕೊಂಡು ಇರ್ಬೋದು. ಒಂದೊಂದು ಕಡೆ ನೀರಿನ ಪ್ರಾಬ್ಲಮ್ ಇರತ್ತೆ. ಅವ್ರ ಹೊಟ್ಟೆ ಒಳಗೆ ಸ್ವಲ್ಪ ಅದು ನೀರಿನ ಪ್ರಾಬ್ಲಮ್. ನೀವ ಸಮಾಧಾನ ಮಾಡ್ಕೊಂಡ್ಬಿಟ್ರಿ ಹಂಗೆ ಹೇಳ್ಕೊಂಡು. ಎಲ್ಲದಕ್ಕಿನೂ ಹಾಕೋದು ಇರ್ಬೋದು. ಒಟ್ಟಾರೆ ಚೆನ್ನಾಗಿದ್ರು ಅವಾಗೆಲ್ಲ, ಸ್ಲಿಮ್ ಆಗಿ. ಅದಕ್ಕಿಂತ ಮೊದಲೆಲ್ಲ ಗಿಟ್ಲ ಎಲ್ಲ ಬಿಟ್ಕೊಂಡು ಒಂಥರ ಒಂದು ಕಿವಾಗ ಇಟ್ಕೊಂಡು ಅವಾಗಿನ ಫೋಟೋ ನೋಡಿದ್ರೆ ನೀನು ನಂಗೆ ತೋರ್ಸೇ ಇಲ್ಲ ಆ ಥರ ಫೋಟೋಸ್ನ. ದೇವ್ರು ಮಾಡ್ತಾನೆ ಅಂತಂದು ನಾ ಸುಮ್ಮನದೇ, ನಾ ಮಾಡ್ತೇನೆ ಅಂತಂದು ದೇವ್ರು ಸುಮ್ಮನದ ಖಾಲಿ ಕುಂತು ಬಿಟ್ಟಿದ್ದೀವಿ. ಇವ್ರು ನಾ ಮಾಡ್ತೇನೆ ಅಂತಂದು ಸುಮ್ಮನದಾರ, ನಾ ಅವ್ರ ಮಾಡ್ತಾರೆ ಬಿಡೋದು. ಸೊ ಏನು ಪ್ರಶ್ನೆ ಅಂದರೆ, ನಾಳೆ ನಿಮ್ಮ ಮದುವೆ ಅಂದರೆ ಇವತ್ತು ನನಗೆ ನೀವೇನು ಮಾಡ್ತಾ ಇದ್ರಿ ಇಷ್ಟೊತ್ತಲ್ಲಿ? ನನ್ನ ಹೆಂಡತಿ ಊರು ಮದುವೆ ಆಗಕ್ಕೆ ಮನೆಗೆ ಹೋಗಿದ್ದೆ ರಾತ್ರಿ. ಅದೇನೋ ಕಾರಣ ಮಾಡಿದ್ರು, ಸಕ್ರೆ ಕಾರಣ, ಆ ಕಾರಣ, ಈ ಕಾರಣ ಮಾಡಿ 4 ಊರು ಮಂದಿನ ಕೂಡಿಸಿದ್ರು. ಅಲ್ಲೇ ನಮ್ಮ ಕಡೆಯಿಂದ ಒಬ್ಬರು ಸಕ್ರೆ ಅವ್ರ ಬಾಯಾಗ ಹಾಕಿದ್ರು, ಅವ್ರ ಕಡೆಯಿಂದ ನಮ್ಮ ಬಾಯಾಗ ಹಾಕಿಸಿ ಸಕ್ರೆ ಕಾರಣ ಮಾಡಿ ರಾತ್ರಿ ಊಟ ಮಾಡಿ ಮಲ್ಕೊಂಡು 1-2 ತಾಸಿಗೆ ಮತ್ತೆ ಎಬಿಸಿ ನಸಿನ್ಯಾಗನ ಅರ್ಶಿನ ಬಳದು ನನಗೆ ಮೈ ಕೈಗೆಲ್ಲ ಮೆತ್ತಿ ಮದುಮಗನ ಮಾಡಕತ್ತೀವಿ ಸುರ್ಗಿ ನೀರು ಹಾಕಿದ್ರು. ಊಟದ ಟೈಮ್ ಊಟ ಇಲ್ಲ, ಮದುವೆ ಮಾಡ್ಕೊಳ್ಳೋದಂತ ತುಸ ಸಾಮಾನ್ಯ ಅಲ್ಲ. ನನ್ನ ಬಟ್ಟಿನ ನಾನು ಕೇವಲ 300 ರೂಪಾಯಿದಾಗ 2 ಪ್ಯಾಂಟು, 2 ಶರ್ಟ್, 1 ಪೈಜಾಮು, 1 ನೇರು ಶರ್ಟ್, 300 ರೂಪಾಯಿ ನನ್ನ ಅರಿವಿ ಕಟ್ತಿರ್ತೀವಿ. ಹಿಂದ್ಲಾರು ಕಟ್ಟಕ್ಕೆ ಬರ್ತಿರ್ತಾರೆ. ನನ್ನ ಏನು ತಗಕ್ಕೆ ಈಗ ನಾ ಕಟ್ತಿರ್ತೀನಿ. ನಡು ಹಿರೇತನ ಮಾಡೋ ಇರ್ತಾವೆ. ಅವ್ರು ಏನು ಮಾಡೋದು, ಬಡ ಕಟ್ಟಕ್ಕೆ ಬರೋದಿಲ್ಲ ಇವಾಗ ಅಂದ್ರೆ ಒಮ್ಮೆ ಕಟ್ಟಿರೋದಿಲ್ಲ ಅಲ್ಲ ನಾವು. ಅದಕ್ಕೆ ಅವ್ರು ಕಟ್ಟಕ್ಕೆ ರೆಡಿಯಾಗಿರ್ತಾರೆ. ನಾನು ಹೆಂಡ್ತೀನಿ ನಾ ತಾಳಿ ಕಟ್ಟೋ ಹಿಂಗೆಲ್ಲ ಇರ್ತಾವೆ. ಒಂದು ಸ್ವಲ್ಪ ಹಿಂಗೆ ಇರ್ತೈತಿ. ಇಲ್ಲಿವರೆಗೂ 25 ವರ್ಷಗಳ ದಾಂಪತ್ಯ ಜೀವನ ಹೆಂಗಿತ್ತು? ಹೆಂಗಿತ್ತು, ಆರಾಮಾಗಿದ್ವಿ. ಆಕಿ ನಾ ಬೈತೀನಿ, ನನ್ನ ಆಕಿ ಬೈತಾಳೆ. ನಾನು ತಪ್ಪು ಮಾಡಿದೆ ಆಕಿ ಸುದ್ದಿ ಮಾಡ್ತಾಳೆ, ಆಕಿ ತಪ್ಪು ಮಾಡಿದ್ರೆ ನಾ ಬೈತೀನಿ. ಒಟ್ಟಾರೆ ಹೊಂದಿಕೆಯಾಗಿ ಜಗಳ ಪಗಳ ಮಾಡಿಕೊಂಡು, ಜಗಳ ಸ್ವಲ್ಪ ಹಂಗಲ್ಲ,
ನಾನು ಸುಮ್ಮನೆ ಸೈಲೆಂಟ್ ಆಗಿರೋದು, ಸುಮ್ಮನೆ ಇರೋದು ಇಷ್ಟ ಮಾಡಿಕೊಂಡು ನನಗೆಲ್ಲದಕ್ಕೂ ಕೋಆಪ್ರೇಟ್ ಮಾಡ್ಕೊಂಡದಾಳ. ಆಕೆಗೆ ನಾನು ಕೋಆಪ್ರೇಟ್ ಮಾಡ್ಕೊಂಡೋದೀನಿ ಅಷ್ಟೇ. ಜೀವನ ಫ್ರೆಂಡ್ ಗತಿ ಇದೀವಿ ನೋಡುವ, ತಿಳ್ಕೊ. ಫ್ರೆಂಡ್ ಅವ್ರ ನಿಮ್ಮ ಏನು ವೈಫ್ ಅವ್ರಿಗೆ ನೀವು ಏನಂತ ಟೈಟಲ್ ಕೊಡಬೇಕಂತ ಅನ್ಕೊಂಡಿರಿ? ಏನಂತ ಅಂದ್ರೆ ಟೈಟಲ್ ಏನಾದರೂ ಒಂದು ಬಿರುದು ಕೊಡ್ತೀರಂದ್ರೆ ಏನಂತ ಕೊಡ್ಬೋದು? ಬಿರುದು ಅನ್ನಕ್ಕೇನು, ಆಕಿನ ನನಗೆ ಬಿರುದು ರತ್ನ ಅಂದ್ರೆ. ಎಲ್ಲರಿಗೂ ಭಾರತ ರತ್ನ ಸಿಗುತ್ತೆ, ಕರ್ನಾಟಕ ರತ್ನ ಸಿಗುತ್ತೆ, ನನಗೆ ಪ್ಯೂರ್ ರತ್ನ ಸಿಕ್ಕೈತೆ ಅಂತ. ಓಕೆ, ನೋಡ್ರಿ ತಿರುಗಿ ಒಂದ್ಸರಿ ಸಿ ಹಾಯ್, ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ಆ್ಯನಿವರ್ಸರಿ ಶಾಪಿಂಗ್ ಹೊಂಟಾರ ಇಬ್ರು. ಪಾಪ ತಿರುಗು ಇಲ್ಲಿ ನೋಡಮ್ಮ. ಇವ್ರದ್ದೇನು ಜಗಳ ಅಂದರೆ ನಮ್ಮ ಮಮ್ಮಿ ವೈಟ್ ತಗೋ ಅಂತ ಹೇಳ್ತಿರೋದು, ನಮ್ಮಪ್ಪ ವೈಟ್ ಬೇಡ ಅಂತ ಹೇಳ್ತಿರೋದು. ಸೈಜು ಎಮ್ಮ ನಾನು ಹಿಂಗೆ ರೆಡಿ ಆಗೀನಿ. ಅಲ್ಲಿ ಹೋಗಿಂದ ಐ ವಿಲ್ ರಿಮೂವ್ ದಿಸ್ ಜಾಕೆಟ್ ಆ್ಯಂಡ್ ಹೋಪ್ ಐಮ್ ಲುಕಿಂಗ್ ಗುಡ್. ಕಮೆಂಟ್ ಮಾಡಿರಿ ಹೆಂಗೆ ಕಾಣತ್ತೇನೆ ಅಂತಂದು. ಆ್ಯಂಡ್ ಮಮ್ಮಿ ಪಪ್ಪಗೆ ಏನು ಗಿಫ್ಟ್ ಕೊಟ್ಟರು, ಪಪ್ಪ ಮಮ್ಮಿಗೆ ಏನು ಗಿಫ್ಟ್ ಕೊಟ್ಟರು, ಅದ್ರ ಹಿಂದಿನ ದಿನ ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ಇವ್ರು ಗಿಫ್ಟ್ ತೊಗೊಂಡಿದ್ದೇನು, ಇವ್ರಿಗೆ ಗೊತ್ತಾಗ್ಲಾರ್ದಂಗೆ ಅವ್ರು ಗಿಫ್ಟ್ ತೊಗೊಂಡಿದ್ದೇನು. ಬಟ್ ಇವ್ರ ನಡುವೆ ನಾನಿದ್ದೆ, ಯಾರು ಏನು ಗಿಫ್ಟ್ ತೊಗೊಂಡಿದ್ರು ಅಂತ ನಂಗೆ ಗೊತ್ತು. ಆ್ಯಂಡ್ ನಾನೇನು ಗಿಫ್ಟ್ ಕೊಟ್ಟೆ ಅಂತ ನೋಡುವಂತ್ರಿ. ಆ್ಯಂಡ್ ಇವಾಗೆಲ್ಲ ನಮ್ಮ ಮಮ್ಮಿ ಸೈಡ್ ಫ್ಯಾಮಿಲಿ ಎಲ್ಲ ಬರತ್ತಾರ, ಪಪ್ಪನ ಫ್ರೆಂಡ್ ಬರತ್ತಾರ. ಸೊ ಎಲ್ಲರನ್ನೂ ಕರ್ಕೊಂಡು ವಿ ಆರ್ ಗೋಯಿಂಗ್ ಫಾರ್ ದ ಡಿನ್ನರ್, ಫ್ಯಾಮಿಲಿ ಡಿನ್ನರ್ ಟೈಮ್. ವಿಲ್ ಹ್ಯಾವ್ ಫುಡ್, ಕಮ್ ಬ್ಯಾಕ್ ಆ್ಯಂಡ್ chit chat. We'll do some chit chat things and we'll be coming back, guys. ನಾನು ಹಿಂಗೆ ರೆಡಿ ಆಗೀನಿ, ನಮ್ಮ ಮಮ್ಮಿ ಹೆಂಗೆ ರೆಡಿ ಆಗ್ಯಾರ ಅಂತ ಆಮೇಲೆ ತೋರಿಸ್ತೀನಿ, ಆ್ಯಂಡ್ ನಮ್ಮ ಪಪ್ಪ ಹೆಂಗೆ ರೆಡಿ ಆಗ್ಯಾರ ಅಂತ ಆಮೇಲೆ ತೋರಿಸ್ತೀನಿ, ಗೈಸ್. ಬಾಯ್ ಟಿಲ್ ದೇರ್. ಇಲ್ಲಿ ನಮ್ಮ ಪಪ್ಪ ಅವ್ರ ಮಿಸಸ್ಗೆ ಆ್ಯನಿವರ್ಸರಿ ಗಿಫ್ಟ್ ಸರ್ಪ್ರೈಸ್ ಕೊಡಕ್ಕೆ ಹೋಗ್ತಿದ್ದಾರೆ. ಆ್ಯಂಡ್ ಲುಕ್ ಆಟ್ ಹರ್ ರಿಯಾಕ್ಷನ್, ಗೈಸ್. ಥ್ಯಾಂಕ್ ಯು ಗೌಡ್ರೆ. ನಿಮ್ಮ ಅಜ್ಜಿ ಹೇಳೇ ಇಲ್ಲಲ್ಲ ನಂಗೆ. ಯಾವ್ರಾಗಿಂದ ತಂದಿರಿ? ನೋಡ್ರೆ ಇದು ನನ್ನ ಕಡೆ ಅಂತ ಸೌಂಡ್ ಹಾಕೋಣ. 1 2 3 ಚೆನ್ನಾಗಿದೆ. ಅವ್ರಿಗೆ ಇಷ್ಟ ಆಯ್ತಾ? ಹೆಂಗ್ ಕಾಣ್ತೀರಾ? ಒಂದು ಹಾಕೊಂಡು ಬನ್ನಿ ನೋಡುವ. ಇವಾಗ ಬೇಡ, ಇವಾಗ ಬೇಡವಾ? ಇದು ನನ್ನ ಕಡೆಯಿಂದ ಗಿಫ್ಟ್. ಚೆನ್ನಾಗಿತ್ತಲ್ಲ ಇವ್ನಿಗೆ ಮಾಡಿಸ್ಬೇಕಂತ.
ಯಾ ನಾವು ಇವಾಗ ಮಾಮ ಮಾಮಿ ಬಂದರು ಊರಿಂದ. ನಾವು ವಿ ಇನ್ವೈಟೆಡ್ ದಮ್ ಅರೌಂಡ್ 5:30-6 o'clock only, but they came at 9:30 because they were like ಪ್ಯಾಕಿಂಗ್ ದ ಗಿಫ್ಟ್ಸ್ ಟು ಮೈ ಮಾಮ್ ಆ್ಯಂಡ್ ಡ್ಯಾಡ್ ಆ್ಯನಿವರ್ಸರಿ. ನಮ್ಮ ಮಮ್ಮಿ ಪಪ್ಪಂಗೆ ಇಬ್ರಿಗೂ ಡ್ರೆಸ್ಸು ಸ್ಯಾರಿ ತೊಗೊಂಡು ಬಂದು ಆ್ಯಂಡ್ ಅದಕ್ಕೆ ಲೇಟ್ ಆಯಿತು. ಆ್ಯಂಡ್ ಇವರು ನಮ್ಮ ದೊಡ್ಡ ಮಾಮಿ ಆ್ಯಂಡ್ ದ ಒನ್ ಮೋರ್ ವಾಸ್ ಮೈ ಚಿಕ್ಕ ಮಮ್ಮಿ, ಸೆಕೆಂಡ್ ಮಾಮಿ, ಆ್ಯಂಡ್ ದಟ್ ಈಸ್ ಮೈ ಸೆಕೆಂಡ್ ಮಾಮ. ದೊಡ್ಡ ಮಾಮ ಇಸ್ ಲೈಕ್ he didn't come here because ಅಜ್ಜಿ ವಾಸ್ ದೇರ್ ಇನ್ ಹೋಮ್ ಅಂತ. ಇವರಿಬ್ಬರು ತಂದಿರೋ ಗಿಫ್ಟ್ಸ್ನ ಕೊಡ್ತಿದ್ದಾರೆ. ಆ್ಯಂಡ್ ಎಲ್ಲೋ ಚೂಡಿದಾರ್ ಹಾಕಿರೋದು ನಮ್ಮ ದೊಡ್ಡಮ್ಮ. ಆ್ಯಂಡ್ ಟಾಲ್ ಗಾಯ್ ಎಸ್ ಮುರುಗೇಶ್, ದಟ್ ಇಸ್ ಸೆಕೆಂಡ್ ಬ್ರದರ್, ಫಸ್ಟ್ ಮಾಮ ಮಮ್ಮಿ ಮಗ. ಆ್ಯಂಡ್ ಚಿಕ್ಕವನು ಚಿಕ್ಕ ಮಾಮ ಮಮ್ಮಿ ಮಗ. ಆ್ಯಂಡ್ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಹೋಟೆಲ್. ನಾವಷ್ಟೇ ಯಾಕೆ ಹೋಗ್ತಿದ್ವಿ ಅಂದರೆ ಇನ್ನೊಂದು ಗಾಡೀಲಿ ಉಳಿದವರೆಲ್ಲ ಹೋಗ್ತಿದ್ದಾರೆ ಆ್ಯಂಡ್ ಈ ಗಾಡೀಲಿ ನಾವು ಹೋಗ್ತಾ ಇದ್ದೀವಿ ಅಷ್ಟೆ. ಆ್ಯಂಡ್ ಯಾ ಹಿಯರ್ ವಿ ಆರ್, ಆಲ್ ಆಫ್ ದೆಮ್ ಆರ್ ಹಿಯರ್. ಎಸ್, ನಾವು ಸಿಕ್ಕಾಪಟ್ಟೆ ಮಾತಾಡಿದ್ವಿ. ಆ್ಯಂಡ್ ಸಡನ್ಲಿ ಏನು ಗೊತ್ತಾ, ನಮ್ಮಪ್ಪ ಫ್ರೆಂಡ್ಸು ಸರ್ಪ್ರೈಸ್ ಕೇಕ್ ಎಲ್ಲ ತೊಗೊಂಡು ಬಂದು ದೇ ವಿಶ್ಡ್, ದೇ ಸೆಲೆಬ್ರೇಟೆಡ್ ಇಟ್ ಆ್ಯಂಡ್ ದೇ ಸ್ಟಾರ್ಟೆಡ್ ಸ್ಕೋಲ್ಡಿಂಗ್ ಮಿ ಬಿಕಾಸ್ ನಾನು ಮೊದಲೇ ಯಾಕೆ ಹೇಳಿಲ್ಲ ನಾವು ಅವ್ರಿಗೆ ಅಂತ. ದೇ ವುಡ್ ಹವ್ ಸರ್ಪ್ರೈಸ್ಡ್ ಲೈಕ್ ಅರೇಂಜ್ ಸಮಥಿಂಗ್ ಮೋರ್ better than this anta, but still a little bit also was more happened and it was a happiness for us. All were very happy and my mom and dad were really happy. Nangantu sikkapatte khushi ayitu. And here I am. I forgot to remove the jacket, guys. I'm really sorry. Yeah, it was really good dress. I wanted to flex it there, but still it did not happen. And I was to the most beautiful couple in my life, happy anniversary Amma and Appa. Today is not just about celebrating a date, it's about celebrating years of love, care, sacrifice, understanding and the togetherness. Through every happy moment and every difficult phase, you both stood beside each other like true partners. The love and strength I see between you both is something that inspires me every single day. Amma, your care keeps this family together. Appa, your hard work and support gives us strength. And together, you both created a home filled with love, laughter and memories. Thank you for teaching me what real life, love, respect and family mean. I feel truly lucky and proud to be your child. May your bond grow even stronger, may your smiles never fade, and may happiness always stay with both of you forever. Once again, happy 25th anniversary, Amma and Appa. Love you both so much. Honestly, today felt so good and wholesome. We planned this anniversary thing for Amma and Appa, but all the surprise made it even more special. First, Amma's side family suddenly came and surprised them, and their reactions were literally the cutest thing ever. The whole vibe became so happy instantly. We all sat together, talked for so long, laughed about old memories, clicked photos, ate together. It was just one of those moments that felt really warm and happy. And then Appa's friend came with a cake and surprised them again. That was seriously unexpected and so sweet. Seeing everyone smile and enjoy together made the whole celebration feel complete. Sometimes it's not about the huge plans or expensive things, it's just about the people coming together and making memories. And today genuinely became one of those beautiful memories for us. So thank you to every single person who came, wished, surprised, spent time with us and made Amma Appas feel so loved today. All you made this day extra special for our family seriously means a lot.